ಡ್ಯೂಟಿ ಅವರ್ಸ್ ಮುಗಿತಾ ಇದ್ದ ಹಾಗೆ ಆರವ್ ತನ್ನ ಕೈಯಲ್ಲಿ ಆಫೀಸ್ ಬ್ಯಾಗ್ ಹಿಡಿದು ಕಾರ್ ಪಾರ್ಕಿಂಗ್ ಲಾಟ್ ಹತ್ರ ಬಂದ. ತನ್ನ ಲಕ್ಸುರಿ ರೋಲ್ಸ್ ರಾಯ್ಸ್ ಕಾರಲ್ಲಿ ಕೂರೋಕ್ ಮುಂಚೆ ದೂರದಲ್ಲಿ ಆದ್ಯ ತನ್ನ ಹಳೆಯ ಕಾರನ್ನ ಸ್ಟಾರ್ಟ್ ಮಾಡೋಕೆ ಪರದಾಡ್ತಾ ಇರೋದನ್ನ ನೋಡ್ದ. ಆದ್ಯ ಹತ್ರ ಬಂದ ಆರವ್, ಹೇ ಆದ್ಯ, ಇದೇನಿದು, ನೀನ್ ಇಂಥ ಕಾರಲ್ಲಿ ಓಡಾಡೋದಾ? ನೋವೇ, ಒಂದ್ ಕಾಲದಲ್ಲಿ ನಿನ್ ಬಾಯ್ ಫ್ರೆಂಡ್ ಆಗಿದ್ದ ಈ ಆರವ್ ಹತ್ರ ಒಂದ್ ಕಾರ್ ಕೂಡ ಇಲ್ಲ ಅಂತ ನೀನ್ ನನಗೆ ಅವಮಾನ ಮಾಡಿದೆ ಅಲ್ವಾ? ಆದ್ರೆ ನೀನ್ ನೋಡಿದ್ರೆ ಈ ಹಳೆ ಡಕೋಟಾ ಶಿಫ್ಟ್ ಕಾರ್ ಇಟ್ಕೊಂಡು ಪರದಾಡ್ತಿದ್ಯಲ್ಲ. ಛೇ, ನನ್ನ ಕೈಯಲ್ಲಿ ಇದನ್ನ ನೋಡೋಕ್ಕಾಗ್ತಿಲ್ಲ. ನೀನ್ ಆವಾಗ ನನಗೆ ಅವಮಾನ ಮಾಡಬೇಕಾದ್ರೆ ನೀನ್ ಒಂದಲ್ಲ ಒಂದಿನ BMW ಕಾರ್ ಅಥವಾ ಆಡಿ ಕಾರ್ ಇಟ್ಟಿರೋ ಹುಡುಗನನ್ನ ಪಟಾಯಿಸ್ಕೊಂಡು ಇಷ್ಟೊತ್ತಿಗೆ ಲೈಫಲ್ಲಿ ಚಿಲ್ ಮಾಡ್ತಿರ್ತೀಯ ಅನ್ಕೊಂಡಿದ್ದೆ. ಆದ್ರೆ ನೀನು ಆರವ್ ಆಡ್ತಿರೋ ಮಾತುಗಳಿಂದ ಆದ್ಯಾಗೆ ತುಂಬಾನೇ ಮುಜುಗರ ಆಯಿತು. ತನ್ನ ಕಾರನ್ನ ಸ್ಟಾರ್ಟ್ ಮಾಡೋಕೆ ಅವಳು ಎಷ್ಟೇ ಪ್ರಯತ್ನ ಪಟ್ಟರು ಆ ಕಾರು ತುಟ್ಟಿಕ್ ಪಿಟಿಕ್ ಅಂತಾನು ಶಬ್ದ ಮಾಡಲಿಲ್ಲ. ಅದನ್ನ ನೋಡ್ತಾ ನಿಂತಿದ್ದ ಆರವ್, ಆದ್ಯ, ಸ್ಟಾರ್ಟ್ ಆಗದೆ ಇರೋ ಕಾರನ್ನ ಎಸ್ಸಲ ಅಂತ ಟ್ರೈ ಮಾಡ್ತೀಯಾ? ಬಿಡು ಅದನ್ನ. ಆ ಮೂಲೆಯಲ್ಲಿ ನಂದು BMW ಕಾರ್ ನಿಂತಿದೆ. ತುಂಬಾ ದಿನದಿಂದ ರನ್ ಆಗದೆ ಹಾಗೆ ನಿಂತು ಬಿಟ್ಟಿದೆ. ವೈ ಕಾಂಟ್ ಯು ಟೇಕ್ ಮೈ ಕಾರ್ ಹೋಮ್ ಟುಡೇ ಲೈಕ್ ಯು ಟುಕ್ ಎವ್ರಿಥಿಂಗ್ ಎಲ್ಸ್? ನಾಳೆ ಬರುವಾಗ ಪುನಃ ತಂದ್ರಾಯ್ತು. ವುಡ್ ಯು ಲೈಕ್ ಟು ಟೇಕ್ ಇಟ್ ಅಂತ ಸರ್ಕ್ಯಾಸ್ಟಿಕ್ ಆಗಿ ಆರವ್ ಆದ್ಯಾಗೆ ತನ್ನ BMW ಕಾರನ್ನ ಆಫರ್ ಮಾಡ್ದ. ಆದ್ರೆ ಆದ್ಯ, ನೋ ಆರವ್, ಥ್ಯಾಂಕ್ ಫಾರ್ ದ ಆಫರ್, ಬಟ್ ಐ ಆಮ್ ಗುಡ್. ನೀನು ನನಗೆ ಕರುಣೆ ತೋರಿಸೋದೇನು ಬೇಡ, ನಾನಿವತ್ತು ಕ್ಯಾಬಲ್ಲೇ ಹೋಗ್ತೀನಿ. ಆರವ್, ಅಯ್ಯೋ, ಇದರಲ್ಲಿ ಕರುಣೆ ಏನ್ ಬಂತು ಆದ್ಯ? ಒಬ್ಬ ಎಕ್ಸ್ ಬಾಯ್ ಫ್ರೆಂಡ್ ಆಗಿ ತನ್ನ ಎಕ್ಸ್ ಗರ್ಲ್ ಫ್ರೆಂಡ್ ಕಷ್ಟದಲ್ಲಿರುವಾಗ ಸಹಾಯ ಮಾಡಲಿಲ್ಲ ಅಂದ್ರೆ ಅದಕ್ಕೆ ದೇವ್ರು ಕೂಡ ಮೆಚ್ಚಲ್ಲ. ಕಮ್ ಆನ್ ಆದ್ಯ, ಟೇಕ್ ದಿಸ್ ಅಂತ ಆರವ್ ಆದ್ಯ ಕಡೆಗೆ ತನ್ನ ಲಕ್ಸುರಿ BMW ಕಾರ್ ಕೀಯನ್ನ ಎಸ್ದ.